ಸರ್, ಇವಾಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ವಿಧಾನ ಪರಿಷತ್ನ ಸದಸ್ಯರಾದ ಐವನ್ ಡಿಸೋಜ್ ಅವರು. ಸರ್ ನಮಸ್ತೆ. ಕೇಂದ್ರದ ಬಜೆಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ? ಕೇಂದ್ರದ ಬಜೆಟ್ ರಾಜ್ಯಕ್ಕೆ ಏನು ಸಹಾಯ ಆಗುವ ರೀತಿಯಲ್ಲಿ ಇಲ್ಲ. ನಾವು ರಾಜ್ಯದಲ್ಲಿ ದೇಶದಲ್ಲಿಯೇ ಅತ್ಯಂತ ಸೆಕೆಂಡ್ ಹೈಯೆಸ್ಟ್ ಇನ್ಕಮ್ ಕೇಂದ್ರಕ್ಕೆ ಕೊಡುವಂತ ರಾಜ್ಯ ಇದೆ ಕರ್ನಾಟಕ. ಅದು GST ಇರ್ಬೋದು ಅಥವಾ ಬೇರೆ ಬೇರೆ ಸೆಸ್ಸುಗಳು ಇರ್ಬೋದು, ಮಹಾರಾಷ್ಟ್ರ ಬಿಟ್ರೆ ಕರ್ನಾಟಕ. ಆದರೆ ಕರ್ನಾಟಕದ 19 ಜನ MP ಗಳು, 5 ಜನ ಮಂತ್ರಿಗಳು ಬಿಜೆಪಿ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ. ಅವರು ಕೇಂದ್ರದ ಮುಂದೆ ಯಾವುದೇ ಒಂದು ಯೋಜನೆಯನ್ನ ಕಾರ್ಯಗತಗೊಳಿಸುವುದರಲ್ಲಿ ಒಂದೇ ಪಾತ್ರವನ್ನ ವಹಿಸಿಲ್ಲ. ಈ ಹಿಂದೆ ಪ್ರಾಮಿಸ್ ಮಾಡಿದ ಯೋಜನೆಗಳು, ಅದು ಕೃಷ್ಣ ಮೇಲ್ದಂಡೆ ಇರ್ಬೋದು, ಮೇಕೆದಾಟು ಇರಬಹುದು, ಅಂತ ನೀರಾವರಿ ಯೋಜನೆಗಳಿಗೂ ಮಾಡ್ಲಿಲ್ಲ. ಯಾವುದೇ ಯೋಜನೆಗಳು ಮತ್ತೆ ಉದ್ಯೋಗ ಸೃಷ್ಟಿ ಮಾಡೋದು, IT ಪಾರ್ಕ್ಗಳನ್ನ ತರೋದು ನಮ್ಮ ಪ್ರಮುಖ ಉದ್ದೇಶ ಆಗಿತ್ತು. ಕೇಂದ್ರದಿಂದ ಉದ್ಯೋಗವನ್ನ ಸೃಷ್ಟಿ ಮಾಡತಕ್ಕಂತ ಯೋಜನೆಗಳು ನಮ್ಮ ರಾಜ್ಯಕ್ಕೆ ಬರಬೇಕಾಗಿತ್ತು. ಅದು ಯಾವುದೂ ಬರ್ಲಿಲ್ಲ. ಎಲ್ಲವೂ ಎಸ್ ಬಾಸ್ ಎಸ್ ಅಂತ ಹೇಳುವ ಪದ್ಧತಿಯನ್ನ ಬಿಜೆಪಿ MP ಮತ್ತು ಮಂತ್ರಿಗಳು ಮಾಡಿದ್ದಾರೆ. ಕರ್ನಾಟಕದ ಬಗ್ಗೆ ಯಾವುದೇ ವಾದ ಮಾಡಿಲ್ಲ. ಹಾಗಾಗಿ ಕರ್ನಾಟಕದ ಬಗ್ಗೆ ಇದೊಂದು ದೊಡ್ಡ ಸೆಪ್ಪೆ, ಏನಿಲ್ಲ, ಲೆಕ್ಕಕ್ಕಾಗಿ ಕರ್ನಾಟಕ ಹೊರತು ನಮ್ಮ ಸಂಪತ್ತು ಏನ್ ಬರ್ಬೇಕಾಗಿತ್ತು, ನಮ್ಮ ತೆರಿಗೆ ಹಣ ಬರ್ಬೇಕಾಗಿತ್ತು, ಬರ್ಲಿಲ್ಲ ಅಂತ ನೋವಿದೆ. ಹಾಗಾಗಿ ಕರ್ನಾಟಕದ ಮಟ್ಟಿಗೆ ಇದು ಒಂದು ಕೆಟ್ಟ ಕಳಪೆ. ಸರಿ, ಕರಾವಳಿಗೆ ಇದು ಏನು ಕೂಡ ಲಾಭ ಆಗಿಲ್ಲ ಅಂತ ಕಾಣಿಸುತ್ತೆ ಈ ಬಜೆಟ್ ನಲ್ಲಿ ಕೂಡ. ಏನು ಕರಾವಳಿಗೆ ಗೇರು ಸಸಿ ಬೆಳೆಸಿ, ತೆಂಗಿನ ಸಸಿ ಬೆಳೆಸಿ ಅಂದ್ರೆ ಸಾಕ? ಮೀನುಗಾರಿಕೆಗೆ ಏನ್ ಮಾಡಿದ್ದಾರೆ? ಕರಾವಳಿಯಲ್ಲಿ ಅಭಿವೃದ್ಧಿ, ನಮ್ದೊಂದು NITK ಇತ್ತು ಸುರತ್ಕಲ್ಲಲ್ಲಿ, ಅದನ್ನು IIT ಮಾಡಬಹುದಿತ್ತಲ್ಲ. ನೋಡಿ, ಹಾಸನದಲ್ಲಿ IIT ಮಾಡ್ಲಿಕ್ಕೆ ದೇವೇಗೌಡರಿಗೆ ಆಗ್ತದೆ. ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಎಷ್ಟು ವರ್ಷ ಆಯ್ತು KRC ಇತ್ತು, ಅದು ಮತ್ತೆ ಅಪ್ಗ್ರೇಡ್ NITK, ಅದನ್ನ IIT ಮಾಡ್ಲಿಕ್ಕೆ ಎಲ್ಲ ಬೇಕಾದಂತ ಮೂಲಭೂತ ಸೌಕರ್ಯ ಇತ್ತು. ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ಹತ್ರ. ನಮ್ಮ ರೈಲ್ವೆ ಸ್ಟೇಷನ್ ಅಪ್ಗ್ರೇಡ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ರೈಲ್ವೆ ಡಿವಿಷನ್ ಬೇಕು ಅಂತ ಕೇಳಿತ್ತು, ಅದು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಕರಾವಳಿಗೆ ಕಾರಿಡಾರ್ ರೋಡ್ಗಳನ್ನ ಮಾಡುವಂತ ಅವಕಾಶ ಇತ್ತು, ಮಾಡಿಲ್ಲ. ಸೊ ಯಾವುದೇ ಯೋಜನೆಗೆ ನಮ್ಮ MP ಗಳು ಏನು ಅಂದ್ರೆ, ಮೋದಿ ಅವರ ಹೆಸರು ಹೇಳೋದು ಗೆದ್ದು ಬರೋದಲ್ಲ. ಹಾಗಾಗಿ ಅವರಿಗೆ ಮಾಡಿದ್ರು ಗೆಲ್ತೇವೆ, ಮಾಡದಿದ್ರು ಗೆಲ್ತೇವೆ. ಮೋದಿ ಒಬ್ರು ಇದ್ರೆ ಸಾಕು ಡೆಲ್ಲಿಯಲ್ಲಿ. ಈ ತತ್ವದ ಅಡಿಯಲ್ಲಿ ಇರೋದರಿಂದ ನಾವು ಬಹಳ ನೊಂದಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಓಕೆ ಸರ್, ಥ್ಯಾಂಕ್ ಯು ಮಾಹಿತಿಗಾಗಿ.